ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರವೇಶಾತಿಯನ್ನು ಪಡ್ಕೊಂಡಿರೋದೇ ಒಂದು ಸುದೈವ ಅಂತ ಭಾವಿಸಬೇಕು. ಯಾಕಂದರೆ KLE ಸಂಸ್ಥೆ ಬಗ್ಗೆ ನೀವೆಲ್ಲ ಓದಿರ್ಬೋದು, ಕೇಳಿರ್ಬೋದು. KLE ಸಂಸ್ಥೆ ಶಿಕ್ಷಣ ಸಂಸ್ಥೆಗಳ ದೃಷ್ಟಿಕೋನದಿಂದ ಅತ್ಯಂತ ಉತ್ಕೃಷ್ಟವಾದಂಥ ಬಹಳ ದೊಡ್ಡ ವಿಶಾಲವಾದಂಥ ಶಿಕ್ಷಣ ಸಂಸ್ಥೆ. ಮನೆಯ ಹೊರಗಡೆಯೂ ಕೂಡ ಅದು ಆಟದ ಮೈದಾನ ಇರ್ಬೋದು, ಗ್ರಂಥಾಲಯ ಇರ್ಬೋದು, ಅಥವಾ ಇನ್ಯಾವುದೋ ಶೈಕ್ಷಣಿಕ ಚಟುವಟಿಕೆಗಳಿರ್ಬೋದು, ಅವೆಲ್ಲದರಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡು ತಾವು ಅತ್ಯಂತ ಕ್ರಿಯಾಶೀಲರಾಗಿ ಆ ಕಾರ್ಯಚಟುವಟಿಕೆಗಳನ್ನು ನೆರವೇರಿಸುವ ಮುಖಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಜ್ಞಾನದ ಜೊತೆಗೆ ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಒಂದು ಮಾಹಿತಿಯನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ಶಿಕ್ಷಕರು ಮಾಡಬೇಕು. ಒಂದು ಕಾಲ ಇತ್ತು ಶಿಕ್ಷಕರ ಪಾತ್ರ ಬಹಳ ವಿಭಿನ್ನವಾಗಿತ್ತು. ಶಿಕ್ಷಣ ಮಹಾವಿದ್ಯಾಲಯದ 2023-24ನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟದ ಈ ಸಂಘದ ಉದ್ಘಾಟಕರಾಗಿ ಮುಖ್ಯ ಅತಿಥಿಗಳು ಆಗಿ ವೇದಿಕೆಯನ್ನು ಹಂಚಿಕೊಂಡಂತಹ ಹಿರಿಯರು, ಶಿಕ್ಷಣ ಪ್ರೇಮಿಗಳು, ಅನುಭವಿಗಳು, ಅವರ ಮಾತಿನಲ್ಲಿಯೇ ಅವರ ಶಿಸ್ತು ಬದ್ಧ ಜೀವನ, ಶಿಕ್ಷಕ ವೃತ್ತಿಗೆ, ಶಿಕ್ಷಕ ಬಂಧುಗಳಿಗೆ, ಶಿಕ್ಷಣಾರ್ಥಿಗಳೇ, ಇಲ್ಲಿಯವರೆಗೆ ಸುದೀರ್ಘವಾಗಿ ತಮ್ಮ ಅನುಭವಗಳನ್ನು ತಮಗೆ ದಾರಿ ಎರೆದಿದ್ದಾರೆ. ಒಂದೆರಡು ಮಾತುಗಳನ್ನು, ಅಧ್ಯಕ್ಷೀಯ ನುಡಿಗಳನ್ನು ಹೇಳಬೇಕು ಅಂತಂದ್ರೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆದರೂ ಮಾತಾಡಬೇಕು ಅಂದ್ರೆ ಮುಂದೆ ಕುಂತವರು ಮುಖಗಳು ಬಾಡಿರಬಾರ್ದು, ಮುಂದೆ ಕುಂತವ್ರ ಮುಖಗಳು ಅರಳಬೇಕು. ಒಂದಿಷ್ಟು ಮಂದಿ ಹಸಿವಾಗಿ ಬಾಡಿರ್ಬೋದು, ಇನ್ನೊಂದಿಷ್ಟು ಮಂದಿ ನಾವು ಯಾವಾಗ ಮೊದಲು ಹೊರಬೋದೇವೋ ಅಂತ ಹೇಳಿ ಬಾಡಿರ್ಬೋದು. ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದಾಗ ಬರೀ ಶಾಲೆ ಕಾಲೇಜುಗಳಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿಯೂ ಕೂಡ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತಂದ್ರೆ ಮನೆಯಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರ ನಿಮಗೆ ಬೇಕಾದಂತಹ ದೇವರುಗಳನ್ನ ಫೋಟೋ ಪೂಜೆ ನೆನಪಿರ್ಲಿ. ನಾಳೆ ಶುಕ್ರವಾರ, ಇವತ್ತು ಗುರುವಾರ, ನಾಳೆ ಎಲ್ಲರೂ ನೀವು ರೆಡಿಯಾಗಿರಿ, ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಹೇಳಿ. ಆದ್ರೆ ಇವತ್ತು ಸರಸ್ವತಿ ಪೂಜೆ ಮಾಡಿದ್ರಿ. ನಮಗ ಹೆಂಗ ಮನೆ, ಅರಮನೆ, ಗುಡಿಸಲು ಮನೆ ಅದಾವಲ್ಲ, ಮಣ್ಣಿನ ಮನೆಗಳದಾವ, ಹಂಗನ MLAಗಳು, MP ಎಲ್ಲರಿಗೂ ಒಂದೊಂದು ಮನೆ ಅದಾವ. ಆ ಎಲ್ಲಾ ಮನೆಗಳಿಗೂ ಹೆಸರು ಐತಿ, ಅವ್ರಿಗೆ ಏನ್ ಬೇಕೋ ಆ ಹೆಸರುಗಳನ್ನ ಇಟ್ಕೊಂಡಾರ. ಹಂಗೇನೆ ಸರಸ್ವತಿಗೂ ಒಂದು ಮನೆ ಇದೆ, ಲಕ್ಷ್ಮಿಗೂ ಒಂದು ಮನೆ ಇದೆ. ಲಕ್ಷ್ಮಿಯ ಮನೆ ಅಂದ ತಕ್ಷಣನೇ ನಾಳೆ ನೀವೆಲ್ಲ ಏನ್ ಮಾಡ್ತೀರಿ ಅಂತಂದ್ರೆ ಬಿದ್ದ ಎಲ್ಲ ಬಂಗಾರ ಸಾಮಾನುಗಳನ್ನ ಆ ಲಕ್ಷ್ಮಿ ಫೋಟೋಕ್ಕೆ ಹಾಕಿರ್ತೀರಿ. ನಾಳೆ ಬಂದವರೆಲ್ಲ ಅದನ್ನ ನೋಡ್ತಾರ. ನೋಡಿ ಕೆಲವರು ಸಂತೋಷನೂ ಪಡ್ತಾರ, ಇನ್ನು ಕೆಲವರು ದುಃಖನೂ ಪಡ್ತಾರ, ಇನ್ನು ಕೆಲವರು ಅದನ್ನ ಹೆಂಗೆ ಲಪ್ಟಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದನ್ನೆಲ್ಲ ನೋಡಿ ಹೊರಗೆ ಹೋಗ್ಬೇಕಾದಾಗ ಮನಿ ಅಂದ್ರೆ ಹಂಗಿರ್ಬೇಕು ನೋಡಿ, ಲಕ್ಷ್ಮಿ ಮನಿ. ಹಂಗಂದ್ರ ಸರ್ ಮನಿ ಹೆಸರೇನ್ರಿ? ನೀವೇನೆಲ್ಲ ಹಾಕಿರ್ತಿರಲ್ಲ ಅವಾಗ ಅಂತೀರಿ ಅರಗಿನ ಮನೆ ಇದ್ದಂಗ ಐತ್ ನೋಡು ಅಂತ ಹೇಳಿ. ಲಕ್ಷ್ಮಿಯ ಮನೆ ಹೆಸರು ಏನು ಅಂತಂದ್ರೆ ಅರಗಿನ ಮನೆ ಇದ್ದಂಗೆ.